ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಮಂಗಳೂರಲ್ಲಿ ಲೊಕೇಟ್ ಆಗಿರುವಂಥ ಮಚಲಿ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ನಾವು ಬಂದಿರೋದು ಮಂಗಳೂರಿನ ತುಂಬ ಫೇಮಸ್ ಆಗಿರುವಂಥ ಸೀ ಫುಡ್ ರೆಸ್ಟೋರೆಂಟ್ ಮಚಲಿಗೆ. ಮಂಗಳೂರಿಗೆ ಬಂದುಬಿಟ್ಟು ಸೀ ಫುಡ್ ಟ್ರೈ ಮಾಡದೆ ಹೋದರೆ ಹೇಗೆ ಅಲ್ವಾ? ಸೊ ಹಾಗಾಗಿ ನಾವು ವಿಸಿಟ್ ಮಾಡಿದ್ದು ಮಚಲಿ ರೆಸ್ಟೋರೆಂಟ್. ಸೀ ಫುಡ್ ಲವರ್ಸ್ಗೆ ಮಚಲಿ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳಬಹುದು. ಸೊ ಇಲ್ಲಿ ಮಂಗಳೂರು ಸ್ಟೈಲ್ ಫಿಶ್ ಡಿಶಸ್, ಗೀ ರೋಸ್ಟ್, ತವಾ ಫ್ರೈ, ಫಿಶ್ ಮೀಲ್ಸ್ ಹೀಗೆ ಸಾಕಾದಷ್ಟು ವೆರೈಟೀಸ್ ಸಿಗುತ್ತೆ. ಹಾಗಾದರೆ ಇವತ್ತಿಲ್ಲಿ ಏನೇನು ಆರ್ಡರ್ ಮಾಡ್ತಿದ್ದೀವಿ, ಹೇಗಿತ್ತು ಟೇಸ್ಟು, ಪೋರ್ಷನ್ ಎಲ್ಲ ಹೇಗೆ ಕೊಡ್ತಾರೆ, ಪ್ರೈಸ್ ಎಷ್ಟು ಅಂತ ಎಲ್ಲನೂ ಈ ವ್ಲಾಗಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಆರ್ ಮಚಲಿ ಸೀ ಫುಡ್ ಕೋರ್ಟ್ ಟೂರ್. ಸೊ ಇದು ಮಚಲಿ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಡ್ರೆಸ್ ಡೀಟೇಲ್ಸು ಚೆಕ್ ಮಾಡಿ ಒಂದ್ಸಲ. ಸೊ ನಾವು ಈ ರೆಸ್ಟೋರೆಂಟ್ ಒಳಗೆ ಬಂದಾಗಲೇ ಸಾಕಾದಷ್ಟು ಕ್ರೌಡ್ ಇತ್ತು. ಸೊ ಇಲ್ಲಿ ಫ್ಯಾನ್ಸಿ ಆಂಬಿಯನ್ಸ್ಗಿಂತ ಫುಡ್ ಮತ್ತು ಟೇಸ್ಟ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಫೀಲ್ ಆಗುತ್ತೆ. ಸೊ ಸೀ ಫುಡ್ ಲವರ್ಸ್ಗೆ ಇಲ್ಲಿರೋ ವೆರೈಟೀಸ್ ನೋಡಿಬಿಟ್ಟು ಯಾವ್ದು ಆರ್ಡರ್ ಮಾಡಬೇಕು ಯಾವ್ದು ಬಿಡಬೇಕಂತಲೇ ಕನ್ಫ್ಯೂಸ್ ಆಗುತ್ತೆ. ಸೊ ನಾವು ಆರ್ಡರ್ ಮಾಡಿದ್ದು ಫಸ್ಟು ಫಿಶ್ ಥಾಲಿ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಕ್ರ್ಯಾಬ್ ಗೀ ರೋಸ್ಟು, ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ನಾನು ಮಚಲಿ ರೆಸ್ಟೋರೆಂಟಲ್ಲಿ. ಸೊ ಪ್ರಾನ್ ಗೀ ರೋಸ್ಟು, ಕ್ರ್ಯಾಬ್ ಗೀ ರೋಸ್ಟ್ ಏನಿದೆ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ಫಸ್ಟ್ ಟೇಸ್ಟ್ ಮಾಡ್ತಿರೋದು ಫಿಶ್ ಥಾಲಿ. ಸೊ ಇದರಲ್ಲಿ ನಿಮಗೆ ರೈಸ್ ಸಿಗುತ್ತೆ, ಬೇಕಾದರೆ ನೀವು ನೀರು ದೋಸೆ ಸಹ ಆರ್ಡರ್ ಮಾಡ್ಬೋದು. ಫಸ್ಟ್ ನಾವಿಲ್ಲಿ ನೀರು ದೋಸೆ ಆರ್ಡರ್ ಮಾಡಿದ್ದು. ಸೊ ನೀರು ದೋಸೆ ಜೊತೆಗೆ ಫಿಶ್ ಫ್ರೈ ಇರ್ಬೋದು, ಸಕ್ಕದಾಗಿತ್ತು. ಸೈಡ್ ಡಿಶ್ಶು ಅಷ್ಟೇ ಫುಲ್ ಟ್ರೆಡಿಷ್ನಲ್ ಮಂಗಳೂರು ಸ್ಟೈಲ್ ಮೀಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗಿಲ್ಲಿ. ಸೊ ನೆಕ್ಸ್ಟು ಕ್ರ್ಯಾಬ್ ಗೀ ರೋಸ್ಟ್ ಅಂತೂ ಹೇಳೋದೇ ಬೇಡ, ತುಂಬ ಸಕ್ಕದಾಗಿತ್ತು. ಸೊ ನಾನು ಅದನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಇದು ಮಚ್ಲಿಯಲ್ಲಿ ಪಾಪ್ಯುಲರ್ ಆಗಿರೋ ಡಿಶ್ಗಳಲ್ಲಿ ಒಂದು. ಸೊ ನೋಡೋಕ್ಕೂ ಅಷ್ಟೇ ಎಷ್ಟು ರಿಚ್ ಆಗಿದೆ, ಮಸಾಲ ಕೋಟಿಂಗ್ ಜೊತೆಗೆ ಸೂಪರ್ ಟೆಂಪ್ಟಿಂಗ್ ಆಗಿರುತ್ತೆ. ಸೊ ಇದ್ರ ಜೊತೆ ಫಿಶ್ ಫ್ರೈ ಕೂಡ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ. ಸೊ ಅದು ಸಹ ನಿಮಗೆ ತೋರಿಸ್ತೀನಿ. ಸೊ ಈ ಡಿಶಸ್ಸು ಫೋಟೋಸ್ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಯಾವ್ಯಾವೆಲ್ಲ ಟ್ರೈ ಮಾಡಿದ್ವಿ ಅಂತ. ಸೊ ನೆಕ್ಸ್ಟು ಇಲ್ಲಿ ಫಿಶ್ ಥಾಲಿ ಟೇಸ್ಟ್ ಮಾಡ್ತಾಯಿದ್ರೆ ನಂಗೆ ಸಖತ್ ಇಷ್ಟ ಆಯಿತು. ಸೊ ಕೋಸ್ಟಲ್ ಫ್ಲೇವರ್ಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲಿ. ಸೊ ಹಾಗೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಕ್ರ್ಯಾಬ್ ಗೀ ರೋಸ್ಟು ನೀವು ನೋಡ್ತಿದ್ದೀರಲ್ಲ ಸಖತ್. ನನಗಂತೂ ಕ್ರಾಬ್ ಸರಿಯಾಗಿ ತಿನ್ನೋಕ್ಕೆ ಬರಲ್ಲ, ಆದರೂ ಬಟ್ ನಂಗೆ ತುಂಬ ಇಷ್ಟ ಕ್ರ್ಯಾಬ್ ಅಂದರೆ. ಸೊ ಟ್ರೈ ಮಾಡಿದೆ, ನಿಜ ನನಗೆಲ್ಲೋ ಕಳೆದೋಗ್ಬಿಟ್ಟೆ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ಇದು ಈ ಫಿಶ್ ಫ್ಲೇವರ್ಸ್ ಹೆಂಗೆ ಸಿಂಪಲ್ ಆಗಿದ್ರು ಅಥೆಂಟಿಕ್ಕಾಗಿ ಮಂಗಳೂರು ಫುಡ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಸೊ ನಾನು ಆಗಲೇ ಹೇಳ್ದಂಗೆ ರೈಸ್ ಜೊತೆಗೆ ಫಿಶ್ ಕರಿ ಆಗಿರ್ಬೋದು, ಇಲ್ಲ ಗೀ ರೋಸ್ಟ್ದು ಫ್ರೈ ಇರುತ್ತಲ್ಲ ಅದನ್ನು ಅಷ್ಟೇ ಕರಿ ಸಖತ್ತಾಗಿತ್ತು. ಹಾಗೆ ನಾವಿಲ್ಲಿ ಪುಳಿ ಮಂಚು ಆರ್ಡ್ರ್ ಮಾಡಿದ್ವಿ, ಅದು ಸಹ ತುಂಬ ಚೆನ್ನಾಗಿತ್ತು. ಸೊ ಸ್ಮೆಲ್ ನೋಡ್ತಾ ಇದ್ದಂಗೆ ಫುಲ್ ಟೆಂಪ್ಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು ಫ್ಲೇವರ್ಸು. ಸೊ ಈ ಫಿಶಸ್ ಅಷ್ಟೇ ತುಂಬ ವೆರೈಟೀಸ್ ಇದೆ, ನಿಮ್ಗೆ ಯಾವ ಥರ ಅಥೆಂಟಿಕ್ ಫ್ಲೇವರ್ಸ್ ಬೇಕೋ ಆ ಥರನೇ ಸಿಗುತ್ತಿಲ್ಲಿ. ಹಾಗೆ ಇಲ್ಲಿ ಸ್ಪೈಸಿ ಫುಡ್ ಇಷ್ಟಪಡೋರಿಗೂ ಇಲ್ಲಿ ಡಿಫ್ರೆಂಟ್ಲಿ ಇಂಟ್ರೆಸ್ಟಿಂಗ್ ಆಗಿ ಡಿಶಸ್ ಇರುತ್ತೆ. ನೀರು ದೋಸೆ ಜೊತೆ ಇರ್ಬೋದು, ಇಲ್ಲ ಅಥವಾ ರೈಸ್ ಜೊತೆ ಇರ್ಬೋದು, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೊರಗಡೆ ಫಿಶ್ ಹೇಗಿರುತ್ತೆ ಅಂದರೆ ನೋಡೋಕೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಫುಲ್ ಸಾಫ್ಟ್ ಇರುತ್ತೆ, ಮಸಾಲ ಫ್ಲೇವರ್ ಅಷ್ಟೇ ಫಿಶ್ಗೆ ನೀಟಾಗಿ ಹತ್ತಿರುತ್ತೆ. ಸೊ ಮಂಗಳೂರಿಗೆ ಬಂದು ಫಿಶ್ ಫ್ರೈ ಟ್ರೈ ಮಾಡದೆ ಹೋದರೆ ಹೇಗೆ ಅಲ್ವಾ ಅಂತಂದ್ಬಿಟ್ಟು ಸೊ ಎಲ್ಲನೂ ಟ್ರೈ ಮಾಡಿದ್ವಿ. ಇಲ್ಲಿ ಆ್ಯಂಬಿಯನ್ಸ್ ತುಂಬ ಲಕ್ಸುರಿ ರೆಸ್ಟೋರೆಂಟ್ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಆದರೆ ಸೀ ಫುಡ್ ಟೇಸ್ಟ್ ಮತ್ತು ಕೋಸ್ಟಲ್ ಸ್ಟೈಲ್ ಫ್ಲೇವರ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮಚಲಿ ಡೆಫಿನೆಟ್ಲಿ ಕನ್ಸಿಡರ್ ಮಾಡೋವಂಥ ಒಂದು ಪ್ಲೇಸು. ರೆಸ್ಟೋರೆಂಟ್ ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಬ್ಯುಸಿ ಅವರ್ಸಲ್ಲಿ ಕ್ರೌಡೆಡ್ ಇರುತ್ತೆ, ಹಾಗೆ ವೆಯ್ಟಿಂಗ್ ಲಿಸ್ಟ್ ಅಷ್ಟೇ ತುಂಬ ಇರುತ್ತೆ. ಸೊ ಇಲ್ಲಿ ಟೋಕನ್ಸ್ ಕೊಡ್ತಾರೆ, ಬಿಕಾಸ್ ಲಕಿಲಿ ನಮಗೆ ಯಾವತ್ತು ರಶ್ ಕಮ್ಮಿ ಇತ್ತು, ಸೊ ಹಾಗಾಗಿ ಬೇಗ ಹೋದ್ವಿ. ಸೊ ನೀವು ಒಂದೊಂದ್ಸಲ ರಿವ್ಯೂ ಸಹ ಚೆಕ್ ಮಾಡಿ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಂಗೆ ಸಖತ್ ಇಷ್ಟ ಆಯಿತು. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಹಾಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು.